ಕರ್ನಾಟಕದ ಏಕೀಕರಣವಾಗುವ ಮೊದಲು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಹಾಗೂ ಕಾರವಾರ ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶವನ್ನು ಮುಂಬೈ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು. ಉತ್ತರ ಕರ್ನಾಟಕವನ್ನು ದಕ್ಷಿಣ ಮಹಾರಾಷ್ಟ್ರವೆಂದು ಗುರುತಿಸಿದ್ದ ಆ ದಿನಗಳಲ್ಲಿ ಆ ಪ್ರದೇಶದ ಎಲ್ಲ ಕಡೆ ಮರಾಠಿ ಭಾಷೆ ಮನೆ ಮಾಡಿಕೊಂಡಿತ್ತು. ಬ್ರಿಟಿಷ್ ಅಧಿಕಾರಿಗಳು ಆ ಪ್ರದೇಶದ ಭಾಷೆಯನ್ನು ಮರಾಠಿ ಎಂದೇ ತಿಳಿದಿದ್ದರು. ಆಳುವ ಸಂಸ್ಥಾನಿಕರು ಮಾತ್ರ ಮರಾಠಿಗರು. ಆದರೆ ಅಲ್ಲಿಯ ಜನರ ಭಾಷೆ ಕನ್ನಡ ಎಂಬ ಸತ್ಯವನ್ನು ಚನ್ನಬಸಪ್ಪನವರು ಬ್ರಿಟಿಷ್ ಅಧಿಕಾರಿ ರಸಲ್ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟರು. ಇದರಿಂದ ಕನ್ನಡಿಗರ ಭಾಗ್ಯೋದಯದ ಬಾಗಿಲು ತೆರೆಯಿತು. ಕನ್ನಡದ ನಿಸ್ಸೀಮ ಆರಾಧಕರಾಗಿದ್ದ ಚನ್ನಬಸಪ್ಪರವರು ಬೆಳಗಾವಿಯ ಶಾಲೆಯ ಈ ನೆಲದ ಭಾಷೆ, ಸಂಸ್ಕೃತಿಯ ರಕ್ಷಣೆಗಾಗಿ ಕಂಕಣಬದ್ಧರಾದರು. ಆ ಕಾಲದಲ್ಲಿ ಆಡಳಿತದ ಪತ್ರ ವ್ಯವಹಾರ, ವರದಿ, ಸುತ್ತೋಲೆ ಮರಾಠಿಯಲ್ಲೇ ಇರುತ್ತಿದ್ದವು. ಆಡಳಿತದಲ್ಲಿ ಕನ್ನಡದ ಅನುಷ್ಠಾನ ಅಗತ್ಯವೆಂದು ಮನಗಂಡು ಅದನ್ನು ಕಾರ್ಯರೂಪಕ್ಕೆ ತರಲು ಮುಂದಾದರು. ಕನ್ನಡದ ಕುಲದೀವಿಗೆಯನ್ನು ಕಾಪಾಡಲು ಕನ್ನಡ ಶಾಲೆಗಳನ್ನು ಸ್ಥಾಪಿಸಿದರು. ಅವುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿತು. ಚನ್ನಬಸಪ್ಪನವರು ಅಧಿಕಾರಕ್ಕೆ ಬರುವ ಮುನ್ನ ಮುಂಬೈ ಕರ್ನಾಟಕದ ಭಾಗದಲ್ಲಿದ್ದ ಕನ್ನಡ ಶಾಲೆಗಳ ಸಂಖ್ಯೆ ಕೇವಲ 34. ತಮ್ಮ ವೃತ್ತಿ ಜೀವನದ ಒಂದು ದಶಕದ ಅಧಿಕಾರಾವಧಿಯಲ್ಲಿ ಚನ್ನಬಸಪ್ಪನವರು ಈ ಸಂಖ್ಯೆಯನ್ನು 668ಕ್ಕೆ ಏರಿಸಿದ್ದರು. ಶಿಕ್ಷಣ ಪ್ರಸಾರ, ಜನಜಾಗೃತಿ, ಕನ್ನಡ ಭಾಷೆಯ ಉತ್ಥಾನ ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಚನ್ನಬಸಪ್ಪನವರು ಬೆಳಗಾವಿಯಲ್ಲಿ ಪ್ರಾಚಾರ್ಯರಾಗಿದ್ದಾಗ 1865ರಲ್ಲಿ ಮಠ ಪತ್ರಿಕೆ ಎಂಬ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಈಗಲೂ ಅದು ಜೀವನ ಶಿಕ್ಷಣ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಗೊಳ್ಳುತ್ತಿದೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.